ಹಾಟ್ ಸೀಟ್ ಅಂತ ನಾವೇನು ತೋರಿಸ್ತಾ ಇದ್ವಿ ಅದರಲ್ಲಿ ಗುಜರಾತ್ನ ಗಾಂಧಿನಗರದಲ್ಲಿ ಅಮಿತ್ ಶಾ ಅವರು ಗೆಲ್ತಾರೆ ಅಂತಕ್ಕಂಥ ಒಂದು ಟ್ರೆಂಡ್ ಇತ್ತು. ಕಳೆದ ಬಾರಿನೇ 6 ಲಕ್ಷ ಲೀಡಲ್ಲಿ ಗೆದ್ದಿದ್ರು. ವಯನಾಡಿನಲ್ಲಿ ರಾಹುಲ್ ಗಾಂಧಿ ಮುನ್ನಡೆ, ಇದು ಎಕ್ಸ್ಪೆಕ್ಟೆಡ್. ಹಾಗೆ ನೋಡಕ್ಕೆ ಹೋದರೆ ಇದು ಒನ್ ಆಫ್ ದಿ ಹಾಟ್ ಸೀಟ್. ರಾಹುಲ್ ಗಾಂಧಿ ಗೆಲ್ತಾರೆ ಅಂತಕ್ಕಂಥ ನಿರೀಕ್ಷೆ ಇತ್ತು. ವಯನಾಡಿನಲ್ಲಿ ರಾಹುಲ್ ಗಾಂಧಿ ಅವರ ಮುನ್ನಡೆ ಈಗ ಸದ್ಯಕ್ಕೆ ಕಂಡು ಬರ್ತಾ ಇದೆ. ಗಾಂಧಿನಗರದಲ್ಲಿ ಅಮಿತ್ ಶಾ, ಇನ್ನು ರಾಯ್ಬರೇಲಿಯಲ್ಲೂ ಕೂಡ ಮುನ್ನಡೆ ಸಾಧಿಸಿದ್ದಾರೆ ರಾಹುಲ್ ಗಾಂಧಿ. ಎರಡೆರಡು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದರು. ಉತ್ತರ ಪ್ರದೇಶದ ರಾಯ್ಬರೇಲಿ ಮತ್ತು ಕೇರಳದ ವಯನಾಡು ಮತ್ತು ರಾಯ್ಬರೇಲಿ ಎರಡೂ ಕಡೆ ರಾಹುಲ್ ಗಾಂಧಿ ಮುನ್ನಡೆಯಲ್ಲಿದ್ದಾರೆ. ಅಗೈನ್ ಇದು ಕೂಡ ಅಂಚೆ ಮತಗಳ ಲೆಕ್ಕಾಚಾರ ನಾವು ಹೇಳ್ತಾ ಇರ್ತಕ್ಕಂಥದ್ದು. ಯಾಕೆಂದರೆ ಇನ್ನೂ ಅಂಚೆ ಮತಗಳು ಮುಗಿದು EVM ಮತ ಎಣಿಕೆ ಆರಂಭ ಆಗ್ತಕ್ಕಂಥ ಟೈಮ್ ಆಗಿಲ್ಲ. 8-10ರ ಸಮಯ ಈಗ. ಇನ್ನೂ ಒಂದು 15-20 ನಿಮಿಷಗಳಾದರೂ ಕೂಡ ಬೇಕಾಗುತ್ತೆ ಎಲ್ಲವನ್ನ ಕೂಡ ಮುಗಿಸೋದಕ್ಕೆ. ಸೊ ಈಗ ಸದ್ಯಕ್ಕೆ ಮತ್ತೊಂದು ಟ್ರೆಂಡ್ ಬರ್ತಾ ಇದೆ ತುಮಕೂರಿನಲ್ಲಿ ಸೋಮಣ್ಣ ಅವರು ಮುನ್ನಡೆಯನ್ನ ಪಡ್ಕೊಳ್ತಾ ಇದ್ದಾರೆ. ಅಗೇನ್ ರಿಪೀಟ್ ಆಗಿ ಹೇಳ್ತಾ ಇದ್ವಿ, ಪದೇ ಹೇಳ್ತಾ ಇದ್ದೀವಿ, ಇದು ಅಂಚೆ ಮತದಾನದಲ್ಲಿ ಎಲ್ಲವೂ ಕೂಡ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ತಾ ಇರೋದು. ಇಡೀ ದೇಶದಲ್ಲಿರುವಂತ ನಂಬರ್ಸ್ಗಳು, ರಾಜ್ಯದಲ್ಲಿರುವಂತ ನಂಬರ್ಸ್ಗಳು, ಕರ್ನಾಟಕದ 12 ಕ್ಷೇತ್ರಗಳದ್ದು, ದೇಶದಲ್ಲಿ 142 ಕ್ಷೇತ್ರಗಳಲ್ಲಿ ನಿಮಗೆ ಏನು ಮುನ್ನಡೆಗಳು ಕಾಣಿಸಿಕೊಳ್ತಾ ಇದೆ, ಇದೆಲ್ಲವೂ ಕೂಡ ಅಂಚೆ ಮತದಾನದ ಮುನ್ನಡೆಗಳು. ಇನ್ನು EVM ನ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಇವ್ಯಾವುದು ಕೂಡ ಬಂದಿಲ್ಲ. ಮೊದಲನೇ ರೌಂಡ್ ಆಗಬೇಕು ಅಂತಂದ್ರೆ ಸರಿಸುಮಾರು 8:30 ಆದ ನಂತರ ಒಂದು ರೌಂಡ್ ಪಿಕ್ಚರ್ ಸಿಗುತ್ತೆ ನಿಮಗೆ. 100 ಈಗ ಮುಟ್ತಾ ಇದೆ NDA, 38 INDA ಕೂಟ ಮುಟ್ತಾ ಇದೆ ಅಂಚೆ ಮತದಾನದಲ್ಲಿ. ಇನ್ನು DK ಸುರೇಶ್ ಅವರು ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ ಬೆಂಗಳೂರು ಗ್ರಾಮಾಂತರದಲ್ಲಿ. ಇನ್ನು ಬೆಂಗಳೂರು ಉತ್ತರದಲ್ಲಿ ಶೋಭಾ ಕರಂದ್ಲಾಜೆ ಅವರು ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ. ಸೊ ಬೆಂಗಳೂರು ಉತ್ತರದಲ್ಲಿ ಶೋಭಾ ಕರಂದ್ಲಾಜೆ ಅವರು ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇರೋದು. ಅಗೇನ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇದು ಅಂಚೆ ಮತಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇರೋದು. ಸೊ 102 NDA, 39 INDIA, 7 ಅದರ್ಸ್ ಇದೆ. ರಾಜ್ಯದಲ್ಲಿ 10 ಬಿಜೆಪಿ ಮುನ್ನಡೆ ಇದೆ. JDS 2ರಲ್ಲಿ, ಕಾಂಗ್ರೆಸ್ 1ರಲ್ಲಿ ಮುನ್ನಡೆ. ಕಾಂಗ್ರೆಸ್ ಕೋಲಾರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತು, ಮತ್ತೆ ಹಿನ್ನಡೆ ಆಯಿತು. ದಾವಣಗೆರೆಯಲ್ಲಿ ಆರಂಭದಲ್ಲಿ ಹಿನ್ನಡೆ ಇತ್ತು, ಆಮೇಲೆ ಮುನ್ನಡೆಯನ್ನ ಕಾಯ್ದುಕೊಳ್ತು. ಸೊ ಹೇಗೆ ಇವೆರಡು ಕ್ಷೇತ್ರಗಳು ನೆಕ್ ಟು ನೆಕ್ ಫೈಟ್ ಇದಾವೆ ಅನ್ನುವಂತ ಹಲವು ಕ್ಷೇತ್ರಗಳಿದೆಯೋ ಅಲ್ಲಿ ಹಾಗೆ ಅಂಚೆ ಮತದಾನದಲ್ಲೂ ಕಾಣಿಸ್ತಾ ಇದೆ. ವೀಕ್ಷಕರಿಗೆ ಒಂದು ಮಾಹಿತಿಯನ್ನು ಬಹಳ ಸ್ಪಷ್ಟವಾಗಿ ಕೊಡ್ತಾ ಇದ್ದೀವಿ. ಈ ಹಂತದಲ್ಲಿ ಯಾವುದೇ ಕ್ಷೇತ್ರದಲ್ಲಿ EVMಗಳು ಓಪನ್ ಆಗಿಲ್ಲ. ಈ EVMಗಳು ಓಪನ್ ಆಗೋಕ್ಕೆ 8:30 ಆಗಬೇಕು. ಈಗ ನಡೆಯುತ್ತಿರುವಂತಹ ಅಂಚೆ ಮತಗಳ ಎಣಿಕೆ ಏನಿದೆ ಅದಕ್ಕೂ EVMದಕ್ಕೂ ಸಂಬಂಧ ಇಲ್ಲ. ಒಂದು ವೇಳೆ EVM ಓಪನ್ ಆಗಿ 11 ಗಂಟೆ ಅಷ್ಟೊತ್ತಿಗೆ ಫಲಿತಾಂಶ ಬಂದು ಅಂಚೆ ಮತಗಳ ವ್ಯತ್ಯಾಸದಲ್ಲಿ ಯಾರು ಗೆಲ್ಲೋ ಪರಿಸ್ಥಿತಿ ಇದ್ದರೆ ಇದು ಲಾಭ ಆದೀತು. ಇಲ್ಲದಿದ್ದರೆ ಇದು ಹೋಗಿ ಬರೀ ಅವರ ವಿನ್ನಿಂಗು ಅಥವಾ ಲೂಸಿಂಗ್ ನಂಬರ್ ಒಳಗೆ ಸೇರ್ಕೊಳ್ಳುತ್ತೆಯೇ ಹೊರತು ಇನ್ನೇನೂ ಆಗಲಿಕ್ಕೆ ಇಲ್ಲ. ಸಾಮಾನ್ಯವಾಗಿ ಅಂಚೆ ಮತಗಳ ಎಣಿಕೆ ಬೇಗ ಮುಗಿಬೇಕು. ಈಗ 8 ಗಂಟೆ 15 ನಿಮಿಷದ ಸಮಯ. ಭಾರತೀಯ ಜನತಾ ಪಕ್ಷ ರಾಷ್ಟ್ರವ್ಯಾಪಿಯಲ್ಲಿ 100ಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಅಂಚೆ ಮತಗಳಲ್ಲಿ ಮಾತ್ರ ಮುಂದಿದ್ದಾರೆ ಅಂತ ತೋರಿಸ್ತಾ ಇದೆ. ಇನ್ನು INDIA ಮತ್ತು ಅದರ್ಸ್ದು ಸಂಖ್ಯೆಗಳನ್ನು ನೀವು ನೋಡ್ತಾ ಇದ್ದೀರಿ. ನಮ್ಮವರು ವಿವಿಧ ರೀತಿಯಲ್ಲಿ ತೋರಿಸ್ತಾ ಇದ್ದಾರೆ. ನಿಮಗೆ ಮಗದೊಮ್ಮೆ ನಮ್ಮ ಸ್ಕ್ರೀನನ್ನು ಪರಿಚಯ ಮಾಡಿಸ್ತಾ ಇದ್ದೀನಿ. 8 ಗಂಟೆ 15 ನಿಮಿಷದ ಸಮಯ. ಈಗ ಕೇವಲ 15 ನಿಮಿಷ ಆಗಿದೆ ಮಾತ್ರ ಅಂಚೆ ಮತಗಳ ಎಣಿಕೆ ಪ್ರಾರಂಭ ಆಗಿ. ನಮ್ಮ ಸ್ಕ್ರೀನ್ನ ಮೇಲ್ಭಾಗದಲ್ಲಿ ನಿಮಗೆ ರಾಷ್ಟ್ರವ್ಯಾಪಿ ಬರುತ್ತಿರುವ ಸ್ಥಾನಗಳ ಮುನ್ನಡೆಗಳು ಸಿಗುತ್ತಾ ಹೋಗುತ್ತದೆ. ಈಗ ನಿಮಗೆ ಕಾಣಿಸ್ತಾ ಇರೋದು ಅಂಚೆ ಮತಗಳ ಮುನ್ನಡೆ. ಮುಂದೆ ಅದು EVM ಸ್ಟಾರ್ಟ್ ಆದಾಗ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್, ಫೋರ್ತ್ ರೌಂಡ್ ಮುನ್ನಡೆಗಳನ್ನು ತೋರಿಸ್ತಾ ಹೋಗ್ತೀವಿ ಸುಮಾರು 10:30-11 ಗಂಟೆಯವರೆಗೆ. ಅದಾದ ನಂತರ ನಿಧಾನಕ್ಕೆ ಅದು ಕನ್ವರ್ಟ್ ಆಗಿ ವಿನ್ನಿಂಗ್ ಆಗಿ ಚೇಂಜ್ ಆಗ್ತಾ ಹೋಗುತ್ತೆ. ಇನ್ನು ನಿಮ್ಮ ಸ್ಕ್ರೀನ್ನ ಎಡಭಾಗದಲ್ಲಿ ದೇಶದ ವಿವಿಧ ರಾಜ್ಯಗಳ ಚಿತ್ರಣವನ್ನು ನಿಮ್ಮ ಮುಂದೆ ಕೊಡ್ತಾ ಇದ್ದೀವಿ. ಲೈಕ್ ಬಿಹಾರ, ಗುಜರಾತಲ್ಲಿ, ಪಶ್ಚಿಮ ಬಂಗಾಳ ಈ ರೀತಿ ತೋರಿಸ್ತಾ ಇದ್ದೀವಿ. ಬಲಭಾಗದಲ್ಲಿ ಅತ್ಯಂತ ಪ್ರಮುಖ ಕ್ಷೇತ್ರಗಳ ಪರಿಚಯ ಇದೆ ನಿಮಗೆ. ಹಾಟ್ ಸೀಟ್ಸ್ ಅಂತ ಏನು ಕರಿತಾ ಇದ್ದೀವಿ, ಆ ಹಾಟ್ ಸೀಟ್ಸ್ ಇರುತ್ತೆ. ಕೆಳಗಡೆ ನಮ್ಮ ಕರ್ನಾಟಕದ ಫಲಿತಾಂಶವನ್ನು ನಿಮ್ಮ ಮುಂದೆ ಹಾಜರುಪಡಿಸ್ತಾ ಇದ್ದೀವಿ.